Students, coming to next topic under the chapter solution, that is solubility. So solubility andre ಏನು? Solubility is a substance is its maximum amount that can be dissolved in a specified amount of solvent at a specified temperature. ಓಕೆನಾ, ಜನರಲ್ ಆಗಿ ನಾವು ಅದನ್ನು ಸಾಲ್ಯುಬಿಲಿಟಿ ಡಿಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ, ಡಿಸಾಲ್ವ್ ಆಗ್ತಿದೆ ಅಂತ ಹೇಳಿ. ಸೊ ಏನು ಸಾಲ್ಯುಬಿಲಿಟಿ ಅಂತಂದರೆ, ಒಂದು ಸಬ್ಸ್ಟೆನ್ಸ್ಗೆ ಮ್ಯಾಕ್ಸಿಮಮ್ ಅದಕ್ಕೆ ಎಷ್ಟು ಕೆಪಾಸಿಟಿ ಇರುತ್ತೆ ಟು ಡಿಸಾಲ್ವ್, ಓಕೆನಾ, ಟು ಪರ್ಟಿಕ್ಯುಲರ್ಲಿ ಇನ್ ಎ ಸ್ಪೆಸಿಫೈಡ್ ಅಮೌಂಟ್ ಆಫ್ ಸಾಲ್ವೆಂಟ್ ದಟ್ at specified temperature we are going to call it as solubility. ಸೊ ಎಕ್ಸಾಕ್ಟ್ಲಿ ಆ ಒಂದು ಟೆಂಪ್ರೇಚರಲ್ಲಿ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಸಾಲ್ವೆಂಟ್ ಜೊತೆಗೆ ಯಾವುದೋ ಒಂದು ಸಬ್ಸ್ಟೆನ್ಸು ಮ್ಯಾಕ್ಸಿಮಮ್ ನಮಗೆ ಏನಾಗಿರುತ್ತೆ, ಡಿಸಾಲ್ವ್ ಆಗಿರುತ್ತೆ. ಓಕೆನಾ, ದಟ್ ಇಟ್ ಈಸ್ ಕಾಲ್ಡ್ ಆಸ್ ಸಾಲ್ಯುಬಿಲಿಟಿ. ಯೂಶಲಿ ಸಾಲ್ಯುಬಿಲಿಟಿ ವಿ ಹ್ಯಾವ್ ಸೆವೆರಲ್ ಫ್ಯಾಕ್ಟರ್ಸ್. ನೇಚರ್ ಆಫ್ ಸಲ್ಯೂಟ್ ಅಲ್ವಾ, ನಾವು ಯಾವುದು ಸಲ್ಯೂಟ್ ತೊಗೊಂಡಿರ್ತೀವಿ ಅದು ಇಂಟರ್ಫಿಯರ್ ಆಗುತ್ತೆ, ನೇಚರ್ ಆಫ್ ಸಾಲ್ವೆಂಟ್ ಕೂಡ, ಆ್ಯಂಡ್ ಈವನ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಆಲ್ಸೋ. ಈಗ ಫಾರ್ ಎಕ್ಸಾಂಪಲ್, ಹಾಟ್ ವಾಟರಿಗೆ ನೀವು 1 ಸ್ಪೂನ್ ಶುಗರ್ ಆ್ಯಡ್ ಮಾಡಿದ್ರೆ ಬೇಗ ಡಿಸಾಲ್ವ್ ಆಗುತ್ತೆ ಕಂಪ್ಯಾರಿಟಿವ್ಲಿ ಕೋಲ್ಡ್ ವಾಟರ್. ಓಕೆನಾ, ಸಿಮಿಲರ್ಲಿ ಪ್ರೆಷರ್ ಅಂತ ಬಂದ ತಕ್ಷಣ ಈಗ ಜಸ್ಟ್ ನೀವು ಹಾಗೇನೇ ಹಾಟ್ ವಾಟರಿಗೋ ಅಥವಾ ಕೋಲ್ಡ್ ಎನಿ ವಾಟರಿಗೆ ನೀವು ಜಸ್ಟ್ 1 ಸ್ಪೂನ್ ಆ್ಯಡ್ ಮಾಡಿ ಹಾಗೆ ಇಟ್ಟರೆ ಅದು ನಿಧಾನಕ್ಕೆ ಅದು ಏನಾಗುತ್ತೆ, ಡಿಸಾಲ್ವ್ ಆಗ್ತಾ ಬರುತ್ತೆ. ಓಕೆನಾ, ಅದೇ ನೀವೇನು ಮಾಡ್ತೀರಾ, ಎಕ್ಸ್ಟರ್ನಲ್ ಪ್ರೆಷರ್ ಇನ್ ದ ಸೆನ್ಸ್ ಸ್ಟಿರ್ ಮಾಡ್ತಾ ಬಂದರೆ, ಈಗ ಫಾರ್ ಎಕ್ಸಾಂಪಲ್ 1 ಸ್ಪೂನ್ ಯೂಸ್ ಮಾಡಿಕೊಂಡು ಆ ಗ್ಲಾಸ್ ವಾಟರ್ನ ನೀವು ಸ್ಟಿರ್ ಮಾಡ್ತಾ ಬಂದರೆ ಅದು ಬೇಗನೆ ಡಿಸಾಲ್ವ್ ಆಗುತ್ತೆ. ಓಕೆನಾ, ಸೊ ಸಾಲ್ಯುಬಿಲಿಟಿ it influences due to several factors, that is nature of solute, nature of solvent, temperature, pressure. ಓಕೆನಾ, ಈಗ ನೇಚರ್ ಆಫ್ ಸಲ್ಯೂಟ್ ಅಂತ ಬಂದ ತಕ್ಷಣ ಈಗ ಯು ಹ್ಯಾವ್ ಕ್ರಿಸ್ಟಲ್ ಸಾಲ್ಟ್ ಆ್ಯಂಡ್ ಪೌಡರ್ ಸಾಲ್ಟ್. ಓಕೆನಾ, ಕ್ರಿಸ್ಟಲ್ ಸಾಲ್ಟ್ ನಿಮಗೆ ತುಂಬ ಲೇಟ್ ಆಗ್ತದೆ ಡಿಸಾಲ್ವ್ ಆಗಲಿಕ್ಕೆ, ಅದೇ ಪೌಡರ್ ಸಾಲ್ಟ್, ಐ ಮೀನ್ ಟು ಸೇ ಅಮೋಫಸ್ ಸಾಲ್ಟ್, ಈಸಿಯಾಗಿ ಡಿಸಾಲ್ವ್ ಆಗುತ್ತೆ ಆ ರೀತಿ. ಓಕೆನಾ, particularly in your syllabus you are having a solubility of solid in liquid and solubility of gas in liquid. ಓಕೆನಾ, ಸೊ ಕಮಿಂಗ್ ಟು ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಎ ಲಿಕ್ವಿಡ್. ಸೊ ಜನರಲ್ ಆಗಿ ವೆರಿ ಸಿಂಪಲ್ ಎಕ್ಸಾಂಪಲ್, 1 ಗ್ಲಾಸ್ ವಾಟರಿಗೆ, ಐ ಮೀನ್ ಟು ಸೇ ಸಾಲ್ವೆಂಟ್ ದಟ್ ಈಸ್ ಲಿಕ್ವಿಡ್ ಅಲ್ವಾ. ಸೊ ವಾಟರಿಗೆ ನೀವೇನು ಮಾಡ್ತೀರಾ, ಸಲ್ಯೂಟ್ನ ಆ್ಯಡ್ ಮಾಡ್ತೀರಾ, ಅಂದರೆ ಶುಗರ್ನ ಆ್ಯಡ್ ಮಾಡ್ತೀರಾ. ಸೊ ಅದು ಒಂದನ್ನು ಮೈಂಡಲ್ಲಿ ಇಟ್ಕೊಂಡು ಯು ಕ್ಯಾನ್ ಈಸಿಲಿ go through this concept. So ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಎ ಲಿಕ್ವಿಡ್, ಪರ್ಟಿಕ್ಯುಲರ್ಲಿ ಎಲ್ಲ ಸಾಲಿಡನ್ನು ಎಲ್ಲ ಲಿಕ್ವಿಡಲ್ಲೂ ಡಿಸಾಲ್ವ್ ಆಗಬೇಕು ಅಂತ ಏನು ರೂಲ್ಸ್ ಇಲ್ಲ. ಓಕೆನಾ, ಫಾರ್ ಎಕ್ಸಾಂಪಲ್ ನಮಗೆ ವಾಟರ್ ಇದು ಸಾಲ್ಟ್ ಆಗ್ಬೋದು, ಶುಗರ್ ಆಗ್ಬೋದು, ದಟ್ ಈಸ್ ಸೋಡಿಯಂ ಕ್ಲೋರೈಡ್ ಆಗ್ಬೋದು ಅಥವಾ ಶುಗರ್ ಆಗ್ಬೋದು, ಅವೆಲ್ಲ ನಮಗೆ ಈಸಿಯಾಗಿ ವಾಟರಲ್ಲಿ ಡಿಸಾಲ್ವ್ ಆಗುತ್ತೆ. ಅದೇ ನಿಮಗೆ ನ್ಯಾಫ್ತಲೀನ್ ಅಥವಾ ಆಂಥ್ರಸೀನ್ ಅಥವಾ ಬೇರೆ ಕೆಲವೊಂದೊಂದು ಸಾಲಿಡ್ ಸಲ್ಯೂಟ್ಗಳನ್ನ ನೀವು ಆ್ಯಡ್ ಮಾಡಿದ್ರೆ ವಾಟರಲ್ಲಿ ಈಸಿಯಾಗಿ ಡಿಸಾಲ್ವ್ ಆಗಲ್ಲ. ಇನ್ಸ್ಟೆಡ್ ಅದು ವಾಟರ್ನ ಬಿಟ್ಟು ಬೆನ್ಝೀನ್, ಟಾಲಿನ್ ಆ ರೀತಿ ಆರ್ಗ್ಯಾನಿಕ್ ಸಾಲ್ವೆಂಟ್ಸಲ್ಲಿ ನಮಗೆ ಏನಾಗುತ್ತೆ, ಅದು ಡಿಸಾಲ್ವ್ ಆಗುತ್ತೆ. ಸೊ ಹಾಗಾಗಿ ಓವರಾಲ್ ನಾವು ಏನು ಜನರಲೈಸೇಷನಿಗೆ ಬರ್ಬೋದು ಅಂತಂದರೆ, ಯೂಶಲಿ ಪೋಲಾರ್ ಸಲ್ಯೂಟ್ಸ್ ಡಿಸಾಲ್ವ್ಡ್ ಇನ್ ಪೋಲಾರ್ ಸಾಲ್ವೆಂಟ್ಸ್. ಓಕೆನಾ, ನಾನ್ ಪೋಲಾರ್ ಸಲ್ಯೂಟ್ಸ್ ಡಿಸಾಲ್ವ್ಡ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ಸ್. ಸೊ ಏನಂದರೆ ನಿಮಗೆ ವಾಟರ್ ಅಂತ ಕನ್ಸಿಡರ್ ಮಾಡಿದಾಗ ಈಸಿಯಾಗಿ ಶುಗರ್ ಡಿಸಾಲ್ವ್ ಆಗುತ್ತೆ, ಸಾಲ್ಟ್ ಡಿಸಾಲ್ವ್ ಆಗುತ್ತೆ. ಆದರೆ ಬೆನ್ಝೀನ್ ಅಂತ ಕನ್ಸಿಡರ್ ಮಾಡಿದಾಗ ನೀವು ಇನ್ಸ್ಟೆಡ್ ಆಫ್ ವಾಟರ್ ಮೀನ್ಸ್ ಬೆನ್ಝೀನ್ನ ನೀವು ಸಾಲ್ವೆಂಟಾಗಿ ಕನ್ಸಿಡರ್ ಮಾಡಿದ್ರೆ ನಿಮಗೆ ಅದು ಈಸಿಯಾಗಿ ಡಿಸಾಲ್ವ್ ಆಗಲ್ಲ. ಸೊ ಹಾಗಾಗಿ ಏನಂತಂದರೆ ಪೋಲಾರ್ ಸಲ್ಯೂಟ್ಸ್ ಮೀನ್ಸ್ ಲೈಕ್ ಸಲ್ಯೂಟ್ಸ್ ಡಿಸಾಲ್ವ್ಸ್ ಲೈಕ್ ಅಂತ ಹೇಳಿ ಹೇಳ್ತೀವಿ. ಓಕೆನಾ, ಲೈಕ್ ಡಿಸಾಲ್ವ್ಸ್ ಲೈಕ್ ಅಂತ ಹೇಳಿ ಹೇಳ್ತೀವಿ. ಸಿಮಿಲರ್ಲಿ ನಿಮಗೆ ಬೆನ್ಝೀನ್ ಮತ್ತು ಟಾಲಿನ್ ಅಂತ ಬಂದಾಗ ಅವುಗಳ ಜೊತೆಗೆ ನೀವು ಏನೋ ಪರ್ಟಿಕ್ಯುಲರ್ಲಿ ಆಂಥ್ರಸೀನ್, ನ್ಯಾಫ್ತಲೀನ್ ಅಂಥದನ್ನು ಡಿಸಾಲ್ವ್ ಮಾಡ್ಕೊಬೇಕು. ಓಕೆನಾ, ಅದೇ ನೀವು ಆಂಥ್ರಸೀನ್, ನ್ಯಾಫ್ತಲೀನ್ ಅವೆಲ್ಲನೂ ವಾಟರಿಗೆ ಹಾಕಿದ್ರೆ ಅದು ಡಿಸಾಲ್ವ್ ಆಗಲ್ಲ. ಓಕೆನಾ, ಸೊ ಅದಕ್ಕೋಸ್ಕರನೇ ಹೇಳೋದು ಪೋಲಾರ್ ಸಲ್ಯೂಟ್ಸ್ ಡಿಸಾಲ್ವ್ಸ್ in polar solvents whereas non-polar solutes dissolves in non-polar solvents. Okay, so while adding a solute, particularly a solid solute to the solvent, some of the solute dissolves and the concentration increases, right? ಸೊ ಸಲ್ಯೂಟ್ ಏನಾಗುತ್ತೆ, ನಮಗೆ ಆ್ಯಡ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಡಿಸಾಲ್ವ್ ಆಗ್ತಾ ಬಂದು ನಮಗೆ ಆ ಒಂದು ಸಾಲ್ವೆಂಟಲ್ಲಿ ಕಾನ್ಸಂಟ್ರೇಷನ್ ಆಫ್ ಸಲ್ಯೂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಟ್ ಪ್ರಾಸೆಸ್ ವಿ ಕಾಲ್ ಇಟ್ ಆಸ್ ಡಿಸಲ್ಯೂಷನ್. ಓಕೆನಾ, ನಾವೇನು ಅದನ್ನು ಡಿಸಾಲ್ವ್ ಮಾಡ್ತಿದ್ದೀವಿ ಅಂತ ಹೇಳ್ತೀವಲ್ವಾ, ಇದನ್ನು ಡಿಸಾಲ್ವ್ ಮಾಡ್ತಿದ್ದೀವಿ ಅಂತ ಯೂಶಲಿ ಹೇಳ್ತೀವಿ. ಮೀನ್ಸ್ ದಟ್ ಪ್ರಾಸೆಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಡಿಸಲ್ಯೂಷನ್. ಸೊ ಪ್ರಾಸೆಸ್ ವೇರ್ solute dissolves in a solvent to form a solution.
ಓಕೆನಾ. ಇಟ್ ಈಸ್ ಅ ಪ್ರಾಸೆಸ್, ಮೀನ್ಸ್ ಆ ಒಂದು ಪ್ರಾಸೆಸ್ಸಲ್ಲಿ ನಾವೇನು ಮಾಡ್ತೀವಿ, ಒಂದು ಸಾಲಿಡ್ ಸಲ್ಯೂಟ್ನ ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡ್ತೀವಿ, ಸೊ ದಟ್ ಸಲ್ಯೂಷನ್ ವಿಲ್ ಬಿ ಫಾರ್ಮ್ಡ್. ಓಕೆನಾ. ಸೊ ದಟ್ ಈಸ್ ಕಾಲ್ಡ್ ಆಸ್ ಡಿಸಲ್ಯೂಷನ್. ಬಟ್ ಸಮ್ಟೈಮ್ಸ್ ಸಮ್ ಪಾರ್ಟಿಕಲ್ಸ್ ಕೊಲೈಡ್ ವಿತ್ ಈಚ್ ಅದರ್. ಓಕೆನಾ. ಈ ಸಾಲಿಡ್ ಸಲ್ಯೂಟ್ ಪಾರ್ಟಿಕಲ್ಸ್ ಏನಿರುತ್ತೆ, ಸೊ ದೇ ಕೊಲೈಡ್ ವಿತ್ ಈಚ್ ಅದರ್ ಆ್ಯಂಡ್ ಗೆಟ್ ಸಪ್ರೇಟೆಡ್ ಔಟ್ ಆಫ್ ಸಲ್ಯೂಷನ್. ಅವು ಡಿಸಾಲ್ವ್ ಆಗಲ್ಲ, ಸಪ್ರೇಟ್ ಆಗುತ್ತೆ, ಹಾಗೆ ಉಳ್ಕೊಳ್ಳುತ್ತೆ ಅಂತ ಹೇಳ್ತೀವಲ್ಲ ಅದು. ಸೊ ದಟ್ ಪ್ರಾಸೆಸ್ ವಿ ಕಾಲ್ ಇಟ್ ಆಸ್ ಕ್ರಿಸ್ಟಲೈಸೇಷನ್. ಸಿ, ಕ್ರಿಸ್ಟಲೈಸೇಷನ್, ಇಟ್ ಈಸ್ ಅ ಪ್ರಾಸೆಸ್ ವೇರ್ ಸಲ್ಯೂಟ್ ಪಾರ್ಟಿಕಲ್ಸ್ ಇನ್ ಅ ಸಲ್ಯೂಷನ್ ಕೊಲೈಡ್ ವಿತ್ ಈಚ್ ಅದರ್. ನಾವು ಡಿಸಾಲ್ವ್ ಮಾಡ್ತಿರ್ತೀವಿ, ಸಮ್ ಸಲ್ಯೂಟ್ ಪಾರ್ಟಿಕಲ್ಸ್ ಏನಾಗುತ್ತೆ, ಕೊಲಾಯ್ಡ್ ಆಗುತ್ತೆ. ಕೊಲಾಯ್ಡ್ ಇನ್ ದ ಸೆನ್ಸ್ ಜಸ್ಟ್ ಡಿಕ್ಕಿ ಹೊಡಿಯೋದು ಅಂತ ಹೇಳ್ತೀವಲ್ಲ ಆ ರೀತಿ. ಸೊ ಕೊಲಾಯ್ಡ್ ಆಗಿ ನಮಗೆ ಏನಾಗುತ್ತೆ, ದೋಸ್ ಗೆಟ್ ಸಪರೇಟೆಡ್ ಔಟ್ ಆಫ್ ಸಲ್ಯೂಷನಿಂದ ಸಪ್ರೇಟ್ ಆದಂಗೆ, ಸೊ ದಟ್ ಅದು ಹಾಗೇನೇ ಸಾಲಿಡ್ ಆಗೇ ಇರುತ್ತೆ. ಸೊ ಕ್ರಿಸ್ಟಲೈಸೇಷನ್, ನೀವು ಫಸ್ಟ್ ಇಯರ್ ಲ್ಯಾಬಲ್ಲಿ ನೀವು ಕ್ರಿಸ್ಟಲೈಸೇಷನ್ ಪ್ರಾಸೆಸ್ ಮಾಡಿದ್ರಿ ಅಲ್ವಾ, ಬ್ಲೂ ಕಲರ್ಡ್ ಕಾಪರ್ ಕ್ರಿಸ್ಟಲ್ಸ್ ಅಲ್ವಾ. ಸೊ ಅದು ಬೆಸ್ಟ್ ಎಕ್ಸಾಂಪಲ್ ಫಾರ್ ಕ್ರಿಸ್ಟಲೈಸೇಷನ್. ಸೊ ಇನ್ ಕೇಸ್ ಡಿಸಲ್ಯೂಷನ್ ಮತ್ತು ಕ್ರಿಸ್ಟಲೈಸೇಷನ್ ಸೈಮಲ್ಟೇನಿಯಸ್ ಆಗಿ ನಡೆದ್ರೆ, ಓಕೆನಾ, ಮೀನ್ಸ್ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಲು ಸಲ್ಯೂಷನಿಗೆ ಹೋಗೋದು ಆ್ಯಂಡ್ ಈವನ್ ಆ ಒಂದು ಸಲ್ಯೂಟ್ ಪಾರ್ಟಿಕಲ್ಸು ಕೊಲಾಯ್ಡ್ ಆಗೋದು, ಐ ಮೀನ್ ಟು ಸೇ ಸಪ್ರೇಟ್ ಆಗೋದು, ಎರಡೂ ನಾವು ಈಕ್ವೈಟ್ ಮಾಡಿದಾಗ ಇಟ್ ವಿಲ್ ಅಟೈನ್ ದ ಈಕ್ವಿಲಿಬ್ರಿಯಮ್ ಸ್ಟೇಟ್. ಅಂದರೆ ರೇಟ್ ಇದು ಎಷ್ಟು ನಮಗೆ ಸಲ್ಯೂಟ್ ಪಾರ್ಟಿಕಲ್ಲು ಸಲ್ಯೂಷನಿಗೆ ಹೋಗ್ತಿದೆಯೋ ಅಷ್ಟು ಸಲ್ಯೂಟ್ ಪಾರ್ಟಿಕಲ್ಸು ನಮಗೆ ಸಲ್ಯೂಷನಿಂದ ಸಪ್ರೇಟ್ ಆಗ್ತಿದೆ. ದಟ್ ಸ್ಟೇಟ್ ವಿ ಕಾಲ್ ಇಟ್ ಆಸ್ ಈಕ್ವಿಲಿಬ್ರಿಯಮ್ ಸ್ಟೇಟ್. ಸೊ ಅಟ್ ದಟ್ ಟೈಮ್ ಸಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಗಿವ್ ರೈಸ್ ಟು ಎ ಸಲ್ಯೂಷನ್. ಓಕೆನಾ. ಸೊ ದಿಸ್ ಈಸ್ ಅಬೌಟ್ ದಿ ಡಿಸಲ್ಯೂಷನ್ ಆ್ಯಂಡ್ ಕ್ರಿಸ್ಟಲೈಸೇಷನ್. ಸೊ ಪರ್ಟಿಕ್ಯುಲರ್ಲಿ ಒಂದೊಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಫಾರ್ ಎಕ್ಸಾಂಪಲ್ ಸಲ್ಯೂಷನ್ನು ಹಾಗೆ, ಐ ಮೀನ್ ಟು ಸೇ ನಾವು ಸಲ್ಯೂಟ್ ಆ್ಯಡ್ ಮಾಡ್ತೀವಿ, ಡಿಸಾಲ್ವ್ ಆಯಿತು, ಅಗೇನ್ 1 more ಸ್ಪೂನ್ ಆ್ಯಡ್ ಮಾಡ್ತೀವಿ, ಮತ್ತು ಡಿಸಾಲ್ವ್ ಆಯಿತು. ಹಾಗೆ ಆ್ಯಡ್ ಮಾಡ್ತಿದ್ದಾಗ ಕಂಪ್ಲೀಟಾಗಿ ಡಿಸಾಲ್ವ್ ಆಗಿ ನೆಕ್ಸ್ಟ್ ಲಾಸ್ಟ್ ಒಂದು ಆ್ಯಡ್ ಮಾಡಿದಾಗ ಅದು ಡಿಸಾಲ್ವ್ ಆಗಲ್ಲ. ಓಕೆನಾ. ಮೀನ್ಸ್ ದ ಸ್ಟೇಜ್ ವೇರ್ ನೋ ಮೋರ್ ಸಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ at particular temperature and pressure, that we call it as saturated solution. ಓಕೆನಾ. ಸ್ಯಾಚುರೇಟೆಡ್ ಸಲ್ಯೂಷನ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ 1 glass ವಾಟರ್ ತೊಗೊಳ್ತೀರಾ, 1 ಸ್ಪೂನ್ ಶುಗರ್ ಆ್ಯಡ್ ಮಾಡ್ತೀರಾ, ಡಿಸಾಲ್ವ್ ಆಯಿತು. ನೆಕ್ಸ್ಟ್ 2nd ಸ್ಪೂನ್ ಆ್ಯಡ್ ಮಾಡ್ತೀರಾ, ಡಿಸಾಲ್ವ್ ಆಯಿತು. 3rd ಸ್ಪೂನ್ ಆ್ಯಡ್ ಮಾಡ್ತೀರಾ, ಡಿಸಾಲ್ವ್ ಆಯಿತು. ಸೊ ಹಾಗೆ ಆ್ಯಡ್ ಮಾಡ್ತಾ ಡಿಸಾಲ್ವ್ ಆಗ್ತಿರುತ್ತೆ. ಬಟ್ ಯಾವುದೋ ಒಂದು ಲಾಸ್ಟ್ ಸ್ಪೂನ್ ಆ್ಯಡ್ ಮಾಡಿದ ತಕ್ಷಣ ನಿಮಗೇನಾಗಿರುತ್ತೆ, ಅದು ಡಿಸಾಲ್ವ್ ಆಗಲ್ಲ. ಮೀನ್ಸ್ ಅದು ಹಾಗೇನೇ ನಿಮಗೆ ಬಾಟಮಲ್ಲಿ ಹಾಗೇನೆ ಉಳ್ಕೊಳ್ಳುತ್ತೆ. ಸೊ ದಟ್ ಸಲ್ಯೂಷನ್ ವಿ ಕಾಲ್ ಇಟ್ ಆಸ್ ಸ್ಯಾಚುರೇಟೆಡ್ solution in which no more solute can be dissolved at that same temperature and pressure. Okay na. So that it is called as saturated solution. Similarly, unsaturated solution anta ಬಂದ ತಕ್ಷಣ solution in which more salt can be dissolved at same temperature. ಈಗ ಫಾರ್ ಎಕ್ಸಾಂಪಲ್ 1 glass ವಾಟರ್ ಹಾಕಿ ಅದಕ್ಕೆ 1 ಸ್ಪೂನ್ ಶುಗರ್ ಆ್ಯಡ್ ಮಾಡಿದಾಗ ನಾವು ಅದನ್ನು ಅನ್ಸ್ಯಾಚುರೇಟೆಡ್ ಅಂತೇಳಿ ಹೇಳ್ತೀವಿ. ವೈ ಅನ್ಸ್ಯಾಚುರೇಟೆಡ್? ಈವನ್ ವಿ ಕ್ಯಾನ್ ಆ್ಯಡ್ 2 more ಸ್ಪೂನ್ಸ್ ಆರ್ 3 more ಸ್ಪೂನ್ಸ್ ಆಫ್ ಶುಗರ್. ಓಕೆನಾ. ನಾವು ಅದಕ್ಕಿನ್ನ ಒಂದು 2-3 ಸ್ಪೂನ್ ಶುಗರ್ ಆ್ಯಡ್ ಮಾಡಿದ್ರೂ ಅದು ಏನು ಡಿಸಾಲ್ವ್ ಆಗೋಷ್ಟು ಕೆಪಾಸಿಟಿ ಇದೆ ಆ ಸಾಲ್ವೆಂಟಿಗೆ. ಓಕೆನಾ. ಸೊ ದಟ್ ಕಂಡೀಷನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್. ಸೊ ಯೂಶ್ವಲಿ ಲ್ಯಾಬಲ್ಲೆಲ್ಲ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಬೇಕಾದ್ರೆ ಯೂಶ್ವಲಿ ಸ್ಯಾಚುರೇಟೆಡ್ ಸೊಲ್ಯೂಷನ್ನ ನಾವು ಪ್ರಿಫರ್ ಮಾಡ್ತೀವಿ, ಸೊ ದಟ್ ನೋ ಮೋರ್ ಸಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್. ಓಕೆನಾ. ಸೊ ಆ ಒಂದು ಸಲ್ಯೂಷನಲ್ಲಿ ಇನ್ನು ಎಕ್ಸ್ಟ್ರಾ ಯಾವುದೂ ಸಲ್ಯೂಟ್ ಪಾರ್ಟಿಕಲ್ಸ್ ಡಿಸಾಲ್ವ್ ಆಗಲ್ಲ, ಅಷ್ಟರ ಮಟ್ಟಿಗೆ ನಾವು ಅದನ್ನು ಡಿಸಲ್ಯೂಷನ್ ಮಾಡಿರ್ತೀವಿ. ಸೊ ಮೀನ್ಸ್ ಯೂಶ್ವಲಿ ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್ನ ಪ್ರಿಫರ್ ಮಾಡ್ತೀವಿ. ಓಕೆನಾ. ಸೊ ಯೂಶ್ವಲಿ ಏನಾಗುತ್ತೆ ಅಂತಂದರೆ ಪರ್ಟಿಕ್ಯುಲರ್ಲಿ ರೇಟ್ ನಾವು ಫೈಂಡ್ ಔಟ್ ಮಾಡಿದ್ರೆ, ಅಂದರೆ ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಅಂತ ಅಂದ್ಬಿಟ್ಟು ನಾವು ರೇಟ್ ಅಂತ ಫೈಂಡ್ ಔಟ್ ಮಾಡಿದಾಗ ಯೂಶ್ವಲಿ ದ ಕಾನ್ಸಂಟ್ರೇಷನ್ ಆಫ್ ದ ಸಲ್ಯೂಷನ್ ಈಸ್ ಡಿಪೆಂಡ್ಸ್ ಆನ್ ದಿ ಸಾಲ್ಯುಬಿಲಿಟಿ. ಓಕೆನಾ. ಸೊ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಸಾಲ್ಯುಬಿಲಿಟಿ. ಸೊ next, coming to factors, solubility of substance depends on many factors, that is nature of substance, as I already told, nature of solute, nature of solvent and all, and even very important 2 more parameters, that is temperature and pressure also interfere the solubility. Okay na. Temperature ಮತ್ತು pressure ಕೂಡ interfere ಆಗುತ್ತೆ while doing dissolution.
ಕಮಿಂಗ್ ಟು ಎಫೆಕ್ಟ್ ಆಫ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಆನ್ ಸಾಲ್ಯುಬಿಲಿಟಿ ಆಫ್ ಎ ಸಾಲಿಡ್ ಇನ್ ಎ ಲಿಕ್ವಿಡ್. ಓಕೆನಾ. ಸೊ ಟೆಂಪ್ರೇಚರ್ ಅಂತ ಬಂದ ತಕ್ಷಣ solubility increases with the rise in temperature if dissolution process is endothermic. ಓಕೆನಾ. ಸೊ what do you mean by endothermic? Endothermic refers to absorption of heat, right? ಎಂಡೋಥರ್ಮಿಕ್ ಅಂತಂದರೆ ಹೀಟ್ ಅಬ್ಸಾರ್ಬ್ ಮಾಡ್ಕೊಳ್ಳೋದು, ಎಕ್ಸೋಥರ್ಮಿಕ್ ಅಂತಂದರೆ ಹೀಟ್ ಲಿಬ್ರೇಟ್ ಮಾಡೋದು. ಸೊ ಪರ್ಟಿಕ್ಯುಲರ್ಲಿ ಸಾಲ್ಯುಬಿಲಿಟಿ ಇನ್ಕ್ರೀಸಸ್ ವಿತ್ ದ ರೈಸ್ ಇನ್ ಟೆಂಪ್ರೇಚರ್ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಕೋಲ್ಡ್ ವಾಟರ್ ಮತ್ತು ಹಾಟ್ ವಾಟರ್ ಇಟ್ಕೊಂಡು ಎರಡಕ್ಕೂ ಒಂದು ಸ್ಪೂನ್ ಶುಗರ್ ಆ್ಯಡ್ ಮಾಡಿದ್ರೆ ನಿಮಗೆ ಕಂಪ್ಯಾರಿಟಿವ್ಲಿ ಕೋಲ್ಡ್ ವಾಟರ್ಗಿಂತ ಹಾಟ್ ವಾಟರಲ್ಲಿ ಬೇಗನೆ ಡಿಸಾಲ್ವ್ ಆಗುತ್ತೆ ಶುಗರ್. ಓಕೆನಾ. ಸೊ ವೈ? ಬಿಕಾಸ್ ದ ಡಿಸಲ್ಯೂಷನ್ ಪ್ರಾಸೆಸ್ ಇಸ್ ಎಂಡೋಥರ್ಮಿಕ್. ಓಕೆನಾ. ಸೊ ಅಲ್ಲಿ ನಮಗೇನಾಗಿರುತ್ತೆ, ಹೀಟ್ ಅಬ್ಸಾರ್ಬ್ ಆಗಿರುತ್ತೆ. ಆಯಿತಾ. ಅದರಿಂದ ಅದು ನಮಗೆ ಬೇಗನೆ ಆಗುತ್ತೆ ಅಂತ ಹೇಳಿ. ವೆರಾಸ್ ಸಾಲ್ಯುಬಿಲಿಟಿ ಡಿಕ್ರೀಸಸ್ ವಿತ್ ದ ರೈಸ್ ಇನ್ ಟೆಂಪ್ರೇಚರ್ ಇಫ್ ಡಿಸಲ್ಯೂಷನ್ ಪ್ರಾಸೆಸ್ ಇಸ್ ಎಕ್ಸೋಥರ್ಮಿಕ್. ಸೊ ಇನ್ ಕೇಸ್ ನಮಗೆ ಡಿಸಲ್ಯೂಷನ್ ಪ್ರಾಸೆಸ್ ಮೀನ್ಸ್ ನಾವು ಡಿಸಾಲ್ವ್ ಮಾಡ್ತಿರೋ ಪ್ರೋಸೆಸ್ ಎಕ್ಸೋಥರ್ಮಿಕ್ ಇದ್ದರೆ, ಎಕ್ಸೋಥರ್ಮಿಕ್ ಅಂತಂದರೆ ಹೀಟ್ ಲಿಬ್ರೇಟ್ ಆಗಿರೋದು. ಓಕೆನಾ. ಸೊ ಹೀಟ್ ಲಿಬ್ರೇಟ್ ಆಗಿದ್ದರೆ ಆ ಕಂಡೀಷನಲ್ಲಿ ನಮಗೇನಾಗುತ್ತೆ, ಸಾಲ್ಯುಬಿಲಿಟಿ ಡಿಕ್ರೀಸಸ್ ವಿತ್ ರೈಸ್ ಇನ್ ಟೆಂಪ್ರೇಚರ್. ಓಕೆನಾ. ಸೊ ಸೇಮ್ ಕಾನ್ಸೆಪ್ಟ್ ಇಲ್ಲಿ ಏನಿದೆ ಅದ್ರದ್ದು ಉಲ್ಟಾ ಆಗ್ತದೆ. ಸೊ ಪರ್ಟಿಕ್ಯುಲರ್ಲಿ ಎಂಡೋಥರ್ಮಿಕ್ ಅಂತ ಬಂದಾಗ ನಿಮಗೇನಾಗಿರುತ್ತೆ, ದ ಎಂಥಾಲ್ಪಿ ಆಫ್ ಎ ಸಲ್ಯೂಷನ್ ಈಸ್ ಗ್ರೇಟರ್ ದ್ಯಾನ್ 0. ಓಕೆನಾ. ವೆರಾಸ್ ಎಕ್ಸೋಥರ್ಮಿಕ್ ಅಂತ ಬಂದಾಗ ದ ಎಂಥಾಲ್ಪಿ ಆಫ್ ಸಲ್ಯೂಷನ್ ಈಸ್ ಲೆಸ್ ದ್ಯಾನ್ 0. ಓವರಾಲ್ ಟೆಂಪ್ರೇಚರ್ affects the solubility of solid in a liquid. ಓಕೆನಾ. ನೆಕ್ಸ್ಟ್ ವಿ ಹ್ಯಾವ್ ಪ್ರೆಷರ್. ಪ್ರೆಷರ್ ಅಂತ ಬಂದ ತಕ್ಷಣ ಪ್ರೆಷರ್ ಡಸ್ ನಾಟ್ ಹ್ಯಾವ್ ಎನಿ ಸಿಗ್ನಿಫಿಕೆಂಟ್ ಎಫೆಕ್ಟ್ ಬಿಕಾಸ್ ಬೋತ್ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್ ಆರ್ ಹೈಲಿ ಇನ್ಕಂಪ್ರೆಸಬಲ್. ಯೂಶ್ವಲಿ ಆಗಲ್ಲ. ನಾನು ಆಲ್ರೆಡಿ ಹೇಳಿದೆ, ಮೀನ್ಸ್ ಸ್ಟಿರ್ ಮಾಡಿದಾಗ ಅಂತಂದರೆ ಜಸ್ಟ್ ಸಮ್ ಅಮೌಂಟ್ ಅಷ್ಟೇ. ಓಕೆನಾ. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಕಂಪ್ಲೀಟ್ ಮಿಕ್ಸ್ ಆಗಲಿ ಅನ್ನೋ ಥರ ಇದು ಮಾಡ್ತೀವಿ. ಸೊ ಪ್ರೆಷರ್ ಅಂತ ಬಂದ ತಕ್ಷಣ ನಮಗೇನಾಗುತ್ತೆ, ಸಾಲಿಡ್ ಲಿಕ್ವಿಡ್ ಎರಡೂ ಹೈಲಿ ಇನ್ಕಂಪ್ರೆಸಬಲ್ ಇರೋದ್ರಿಂದ ಇಟ್ ಡಸಂಟ್ ಪ್ಲೇ ಎ ಸಿಗ್ನಿಫಿಕೆಂಟ್ effect. ಓಕೆನಾ. ಸೊ ಸ್ಟೂಡೆಂಟ್ಸ್, ನೆಕ್ಸ್ಟ್ ವಿ ಹ್ಯಾವ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್. ಸೊ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಎ ಲಿಕ್ವಿಡ್ ಅಂತ ಕನ್ಸಿಡರ್ ಮಾಡಿದ್ರೆ ಯೂಶ್ವಲಿ ಮೋರ್ ಬೆಸ್ಟ್ ಎಕ್ಸಾಂಪಲ್ ದಟ್ ಈಸ್ ಗ್ಯಾಸಸ್ ಡಿಸಾಲ್ವ್ಡ್ ಇನ್ ವಾಟರ್. ಓಕೆನಾ. ಸೊ ವಾಟರಲ್ಲಿ ಮ್ಯಾಕ್ಸಿಮಮ್ ನಮಗೆ ಎಲ್ಲ ಗ್ಯಾಸಸ್ಸು ಡಿಸಾಲ್ವ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಆಕ್ಸಿಜನ್, ಡಿಸಾಲ್ವ್ಡ್ ಆಕ್ಸಿಜನ್ ಅಂತಲೇ ಹೇಳ್ತೀವಲ್ವಾ. ಸೊ ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ಎ ವಾಟರ್. ಸೊ ಪರ್ಟಿಕ್ಯುಲರ್ಲಿ ನಮಗೆ ಏನಾಗುತ್ತೆ ಅಂತಂದರೆ ಆಕ್ವಾಟಿಕ್ ಅನಿಮಲ್ಸ್ ಅಂತ ಬಂದ ತಕ್ಷಣ ನಮಗೆ ಅವು ಹೇಗೆ ಸರ್ವೈವ್ ಆಗುತ್ತೆ ಅಂತಂದರೆ ಸಮ್ ಅಮೌಂಟ್ ಆಫ್ ಆಕ್ಸಿಜನ್ ಈಸ್ ಆಲ್ರೆಡಿ ಡಿಸಾಲ್ವ್ಡ್ ಇನ್ ದಿ ವಾಟರ್ ಪ್ರೆಸೆಂಟ್. ಓಕೆನಾ. ಸೊ ವಾಟರ್ ಏನಿದೆ ಅದರಲ್ಲಿ ಆಕ್ಸಿಜನ್ ಇರೋದ್ರಿಂದ ಸೊ ಅವುಗಳು ಅದ್ರ ಮೂಲಕ ರೆಸ್ಪೈರ್ ಮಾಡಿ ಅವು ಸರ್ವೈವ್ ಆಗ್ತಿರ್ತದೆ. ಓಕೆನಾ. ಅದಲ್ಲದೆ ನಮಗೆ ಹೈಡ್ರೋಜನ್ ಕ್ಲೋರೈಡ್ ಗ್ಯಾಸ್, ಓಕೆನಾ, ದಟ್ ಈಸ್ HCl ಗ್ಯಾಸ್ ಈಸ್ ಹೈಲಿ ಸಾಲ್ಯುಬಲ್ ಇನ್ ವಾಟರ್. ಓಕೆನಾ. ಕಂಪ್ಯಾರಿಟಿವ್ಲಿ ನಮಗೆ ಹೈಡ್ರೋಜನ್ ಕ್ಲೋರೈಡ್ ಗ್ಯಾಸ್ ಹೈಲಿ ಸಾಲ್ಯುಬಲ್ ಇರುತ್ತೆ. ಸೊ ಆ ರೀತಿ ನಮಗೆ ಡಿಫ್ರೆಂಟ್ ಗ್ಯಾಸಸ್ ಆರ್ ಮೋಸ್ಟ್ ಆಫ್ ದಿ ಗ್ಯಾಸಸ್ ಆರ್ ಡಿಸಾಲ್ವ್ಡ್ ಇನ್ ವಾಟರ್. ಓಕೆನಾ. ಸೊ ಬೇಸಿಕಲಿ ದಿಸ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ಸ್ ಈಸ್ ಜನರಲಿ ಅಫೆಕ್ಟೆಡ್ ಬೈ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಓಕೆನಾ. ವೆರಿ ಇಂಪಾರ್ಟೆಂಟ್, ಟೆಂಪ್ರೇಚರ್ ಮತ್ತು ಪ್ರೆಷರ್. ಸೊ as we increase the pressure, the solubility of gases also increases because gases are highly compressible ಅಲ್ವಾ. ನಮಗೀಗ ಲಾಸ್ಟ್ ಸಾಲಿಡ್ ಅಂತ ಕನ್ಸಿಡರ್ ಮಾಡಿದಾಗ ಸಾಲಿಡ್ ಲಿಕ್ವಿಡ್ನ ಕಂಪ್ರೆಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ವೆರಾಸ್ ಗ್ಯಾಸಸ್ ಅಂತ ಬಂದ ತಕ್ಷಣ ದೋಸ್ ಆರ್ ಸಿನ್ಸ್ ದೇ ಆರ್ ಹೈಲಿ ಕಂಪ್ರೆಸಬಲ್, ಸೊ ದೇ ಕ್ಯಾನ್ ಈಸಿಲಿ ಪರ್ಟಿಕ್ಯುಲರ್ಲಿ increases, means while increasing the pressure the solubility of the gases also increases. ಸೊ ಇಲ್ಲಿ ಏನಂತ ಅಂದರೆ ಒಂದು ಸಿಂಪಲ್ ಒಂದು ಎಕ್ಸ್ಪೆರಿಮೆಂಟ್ ಥರ. ಸೊ ಏನಾಗುತ್ತೆ ಅಂತಂದರೆ ಒಂದು ಬೀಕರಲ್ಲಿ ಏನಾಗಿದೆ ನಮಗೆ ಗ್ಯಾಸ್ ಮತ್ತು ಲಿಕ್ವಿಡ್ ಅವುಗಳನ್ನ ಸಾಲ್ಯುಬಲ್ ಮಾಡ್ತಿದ್ದೀವಿ. ಸೊ ಇಲ್ಲಿ ಈ ಪೋರ್ಷನ್ ಏನಿದೆ ದಟ್ ಈಸ್ ದ ಲೋಯರ್ ಪಾರ್ಟ್ ಏನಿದೆ, ದಿಸ್ ಇಸ್ ಕಾಲ್ಡ್ ದಿ ಸಲ್ಯೂಷನ್. ಓಕೆನಾ. ಇದನ್ನು ಸಲ್ಯೂಷನ್ ಅಂತ ಹೇಳ್ತೀವಿ. ವೆರಾಸ್ ದ ಅಪ್ಪರ್ ಪಾರ್ಟ್ ಅಂತ ಬಂದ ತಕ್ಷಣ ದಟ್ ಈಸ್ ಗೇಷಿಯಸ್ ಸಿಸ್ಟಮ್. ಓಕೆನಾ. ಗೇಷಿಯಸ್ ಸಿಸ್ಟಮ್ ಅಂತಂದರೆ ಇಟ್ ಕಂಟೈನ್ಸ್ ಗ್ಯಾಸ್ ಅಷ್ಟೇ. ಸೊ ಅಲ್ಲಿದೆ ಪರ್ಟಿಕ್ಯುಲರ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಕ್ಟ್ಲಿ ಪ್ರೆಷರ್ P ಆ್ಯಂಡ್ ಟೆಂಪ್ರೇಚರ್ T ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಓವರಾಲ್ ಏನಂತ ಅಂದರೆ ನಮಗೆ ಈ ಬಿಕರಲ್ಲಿ ಏನಿದೆ ಸಲ್ಯೂಷನ್ ಇದೆ. ನೆಕ್ಸ್ಟ್ ಅದಕ್ಕೆ ಏನು ಮಾಡ್ತಿದ್ದೀವಿ, ಗ್ಯಾಸ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಟು
ಡಿಸಾಲ್ವ್. ಓಕೆನಾ? ಸೊ ಡಿಸಾಲ್ವ್ ಆಗಲಿಕ್ಕೆ ಆಗ ಏನಾಗಿರುತ್ತೆ, ಸ್ಟಾರ್ಟಿಂಗ್ ಕಂಡೀಷನಲ್ಲಿ ಅದು ಲೈಟಾಗಿ ಏನಾಗ್ತಿರುತ್ತೆ, ಗ್ಯಾಸ್ ಮಾಲಿಕ್ಯೂಲ್ಸು ವಾಟರಿಗೆ ಬರ್ತಾ ಇರುತ್ತೆ. ಸೊ ಡಿಸಾಲ್ವ್ ಆಗ್ತಾ ಇರುತ್ತೆ ಲೇಟಾಗಿ. ಎಷ್ಟು ಗ್ಯಾಸ್ ಮಾಲಿಕ್ಯೂಲ್ಸು ನಮಗೆ ವಾಟರಿಗೆ ಬರ್ತಿರ್ತದೋ ಅಷ್ಟೇನೇ ನಮಗೇನಾಗ್ತಿರುತ್ತೆ, ಅದು ವಾಟರಿಂದ ಹೊರಗಡೆ ಬರ್ತಿರುತ್ತೆ. ಓಕೆನಾ? ಸೊ ಅಲ್ಲಿ ನಮಗೇನಾಗಿರುತ್ತೆ, ಇಕ್ವಿಲಿಬ್ರಿಯಮ್ ಅಟೇನ್ ಆಗಿರುತ್ತೆ. ಮೀನ್ಸ್ ದ ರೇಟ್ ಆಫ್ ಗೇಷಿಯಸ್ ಪಾರ್ಟಿಕಲ್ಸ್ ಎಂಟರಿಂಗ್ ಆ್ಯಂಡ್ ದ ಲೀವಿಂಗ್ ಆಫ್ ಸೊಲ್ಯೂಷನ್ ಫೇಸ್ ಅಟ್ ಪರ್ಟಿಕ್ಯುಲರ್ ಮೀನ್ಸ್ ಅದು ಸೇಮ್ ಇರುತ್ತೆ ಅಂತ ಹೇಳಿ ಆ ಒಂದು ಟೆಂಪ್ರೇಚರ್ ಮತ್ತು ಪ್ರೆಷರ್ ರೇಂಜಲ್ಲಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಇಫ್ ವಿ ಇನ್ಕ್ರೀಸ್ ದಿ ನಂಬರ್ ಆಫ್ ಗ್ಯಾಸಿಯಸ್ ಪಾರ್ಟಿಕಲ್ಸ್, ಓಕೆನಾ? ಸೊ ಗ್ಯಾಸ್ ಪಾರ್ಟಿಕಲ್ಸ್ನ ನಾವು ಇನ್ಕ್ರೀಸ್ ಮಾಡಿದ್ರೂ ಏನಾಗುತ್ತೆ, ಎಗೇನ್ ಅದೇ ಸೇಮ್ ಕಾನ್ಸೆಪ್ಟ್. ಒಂದೊಂದು ಗ್ಯಾಸ್ ಮಾಲಿಕ್ಯೂಲ್ಸು ನಮಗೆ ಸೊಲ್ಯೂಷನ್ಗೆ ಎಂಟರ್ ಆಗುತ್ತೆ, ಇನ್ನೊಂದೊಂದು ನಮಗೆ ಅಲ್ಲಿಂದ ಸೊಲ್ಯೂಷನಿಂದ ಹೊರಗಡೆ ಬರ್ತಾ ಇರುತ್ತೆ. ಸೊ ನಾವೇನು ಮಾಡ್ತೀವಿ ಅಂತಂದರೆ, ಎಕ್ಸ್ಟರ್ನಲ್ ಪ್ರೆಷರ್ ಅಪ್ಲೈ ಮಾಡಿ, ಮೀನ್ಸ್ ಇಫ್ ಯು ಇನ್ಕ್ರೀಸ್ ದ ಪ್ರೆಷರ್. ಸೊ ಇಲ್ಲಿ ಇದನ್ನು ನಾವು ಪಿಸ್ಟನ್ ಅಂತ ಹೇಳಿ ಕರಿತೀವಿ. ಸೊ ಅದರಿಂದ ನಾವು ಇವನ್ ಇದು ಅಷ್ಟೇ, ಇಫ್ ಯು ಇನ್ಕ್ರೀಸ್ ದಿ ಪ್ರೆಷರ್ ಆಫ್ ಎ ಸಿಸ್ಟಮ್, ಇಲ್ಲಿ ನಾವು ಪರ್ಟಿಕ್ಯುಲರ್ಲಿ ಪ್ರೆಷರ್ ಇನ್ಕ್ರೀಸ್ ಮಾಡಿದಾಗ, ಅಂದರೆ ಜಸ್ಟ್ ಈ ಪಿಸ್ಟನಿಗೆ ಒಂದು ಸ್ವಲ್ಪ ಪ್ರೆಷರ್ ಎಕ್ಸರ್ಟ್ ಮಾಡಿದಾಗ ಇಟ್ ವಿಲ್ ಗೋ ಇನ್ಸೈಡ್. ಓಕೆನಾ? ಈ ರೀತಿ ಸ್ವಲ್ಪ ಅದು ಏನಾಗುತ್ತೆ, ಮೂವ್ ಆಗುತ್ತೆ. ಸೊ ಮೂವ್ ಆದಾಗ ಏನಾಗುತ್ತೆ, ನಮಗೆ ಇಲ್ಲಿರೋ ಈ ಸ್ಪೇಸ್ ಕಡಿಮೆ ಆಗುತ್ತೆ. ಐ ಮೀನ್ ಟು ಸೇ ಈ ರೀತಿ, ಸೊ ದಟ್ ಗ್ಯಾಸ್ ಮಾಲಿಕ್ಯೂಲ್ಸು ಈಸಿಯಾಗಿ ನಮಗೆ ಸೊಲ್ಯೂಷನಿಗೆ ಎಂಟರ್ ಆಗುತ್ತೆ. ಓಕೆನಾ? ಸೊ ಪ್ರೆಷರ್ ಇನ್ಕ್ರೀಸ್ ಮಾಡ್ದಂಗೆ ಮೀನ್ಸ್ ನಾವೇನು ಮಾಡಿದ್ದೀವಿ, ಪಿಸ್ಟನ್ನ ಮೂವ್ ಮಾಡಿದ್ದೀವಿ. ಸೊ ದಟ್ ಪ್ರೆಷರ್ ಇನ್ಕ್ರೀಸ್ ಆದಂಗೆ ನಮಗೇನಾಗುತ್ತೆ, ಇಲ್ಲಿರೋ ಸ್ಪೇಸ್ ಗ್ಯಾಸ್ ಸಿಸ್ಟಮ್ ಏನಿದೆ ಇದ್ರದ್ದು ಸ್ಪೇಸ್ ನಮಗೆ ಕಡಿಮೆ ಆಯಿತು. ಸೊ ದಟ್ ಗ್ಯಾಸ್ ಮಾಲಿಕ್ಯೂಲ್ಸ್ ಎಲ್ಲ ಹತ್ತತ್ರ ಬಂದಂಗೆ ಆಯಿತು. ಸೊ ದಟ್ ದೇ ಕ್ಯಾನ್ ಈಸಿಲಿ ಎಂಟರ್ ದಿ ಸೊಲ್ಯೂಷನ್. ಓಕೆನಾ? ಸೊ ಸೊಲ್ಯೂಷನ್ನ ಅದು ಈಸಿಯಾಗಿ ಎಂಟರ್ ಆಗಿ, ಸೊ ದಟ್ ದ ಸಾಲ್ಯುಬಿಲಿಟಿ ಇನ್ಕ್ರೀಸಸ್. ಓಕೆನಾ? ಸೊ ಇಲ್ಲಿ ಜಾಸ್ತಿ ನಮಗೆ ಸ್ಪೇಸ್ ಇರೋದ್ರಿಂದ ಈವನ್ ಅದೇನಾಗ್ತಿತ್ತು, ಜಾಸ್ತಿ ಸ್ಪೇಸ್ ಇತ್ತು, ಮಾಲಿಕ್ಯೂಲ್ಸ್ ಕಡಿಮೆ ಇತ್ತು ಅಲ್ವಾ? ಸೊ ಏನಾಗ್ತಿತ್ತು, ಯಾವ ಗ್ಯಾಸ್ ಮಾಲಿಕ್ಯೂಲ್ಸ್ ಎಂಟರ್ ಆಗ್ತಿತ್ತು, ಅದೇ ಸೈಮಲ್ಟೇನಿಯಸ್ಲಿ ಕೆಲವೊಂದೊಂದು ಗ್ಯಾಸ್ ಮಾಲಿಕ್ಯೂಲ್ಸ್ ಅಲ್ಲಿಂದ ಲೀವ್ ಅಂದರೆ ಎಕ್ಸಿಟ್ ಆಗ್ತಿತ್ತು ಇನ್ ದ ಸೆನ್ಸ್ ಇಲ್ಲಿಗೆ ಬರ್ತಿತ್ತು. ಬಟ್ ಇಲ್ಲಿ ನಮಗೇನಾಗುತ್ತೆ, ಆ್ಯಸ್ ವಿ ಮೂವ್ ದ ಪಿಸ್ಟನ್, ಇಲ್ಲಿ ನಮಗೆ ಡಿಸ್ಟೆನ್ಸ್ ಕಡಿಮೆ ಆಯಿತು, ಸ್ಪೇಸ್ ಕಡಿಮೆ ಆಯಿತು. ಸೊ ದಟ್ ಗ್ಯಾಸ್ ಮಾಲಿಕ್ಯೂಲ್ಸ್ ಜಾಸ್ತಿ ಆಯಿತು. ಸೊ ಆಗ almost all the gas molecule easily get enter into the solution, so that solubility increases. ಓಕೆನಾ? ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ, ನಮಗೆ ಆ ಒಂದು ಸರ್ಫೇಸ್ ಏರಿಯಾ ಕಡಿಮೆ ಇರಬೇಕು. ಮೀನ್ಸ್ ನಾವು ಎಕ್ಸ್ಟರ್ನಲ್ ಪ್ರೆಷರ್ ಇನ್ಕ್ರೀಸ್ ಮಾಡ್ದಂಗೆ ಅಲ್ಲಿ ನಮಗೇನಾಗುತ್ತೆ, ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆ್ಯಕ್ಚುಲಿ ಈ ಒಂದು ಕಾನ್ಸೆಪ್ಟ್ನ ಹೆನ್ರಿ ಅಂತ ಹೇಳಿ ಈಸ್ ಒನ್ ಆಫ್ ದ ಸೈಂಟಿಸ್ಟ್, ಹಿ ಗೇವ್ ಎ ವೆರಿ ಗುಡ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಫೈನಲಿ ಹಿ gave one law that is called as Henry's law, that we will be discussed later. So students, mainly temperature and pressure influence the solubility of gas in liquid. Okay na? In the next we are going to discuss about the very important, that is Henry's law.